ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಈ ವರ್ಷದ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲ್ಮ್ಸ್ ನಮಿತ್ ಮಲ್ಹೋತ್ರಾ ಅವರ ರಾಮಾಯಣ ಇದೇ ದೀಪಾವಳಿಗೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಶ್ರೀರಾಮನ ಫಸ್ಟ್ ಲುಕ್ ಇದೇ ನಾಳೆ ಏಪ್ರಿಲ್ 2ನೇ ತಾರೀಕು ಬೆಳಗ್ಗೆ ಲಾಂಚ್ ಆಗ್ತಾ ಇದೆ. ಈ ಸಿನಿಮಾ ಬಹಳ ಬಹಳ ಎಕ್ಸ್ಪೆಕ್ಟೇಷನ್ ಹೊತ್ತಿದೆ. ಬರೋಬ್ಬರಿ 3,000-4,000 ಕೋಟಿ ಬಜೆಟ್ ಇದೆ ಅಂತ ಹೇಳಲಾಗಿದೆ. ಎರಡು ಪಾರ್ಟಲ್ಲಿ ಬರ್ತಾ ಇದೆ. ಜುಲೈನಲ್ಲಿ ರಾಮಾಯಣದ ಟೈಟಲ್ ಲಾಂಚ್ ಆಗಿತ್ತು. ಸೊ ಅವಾಗ ನಾನು ಇಂಡಿಯಾನಲ್ಲಿದ್ದೆ. ಸೊ ಇಂಡಿಯಾನಲ್ಲಿ ಟೈಟಲ್ ಲಾಂಚ್ ನೋಡೋಕ್ಕೆ ನಾನು ಐಮ್ಯಾಕ್ಸ್ನಲ್ಲಿ ಹೋಗಿದ್ದೆ. ಐಮ್ಯಾಕ್ಸ್ 3Dನಲ್ಲಿ ಟೈಟಲ್ ಲಾಂಚ್ ಆಗಿತ್ತು. ಒನ್ ಆಫ್ ದಿ ಬೆಸ್ಟ್ 3D ಎಕ್ಸ್ಪೀರಿಯನ್ಸಸ್ ಇನ್ ಮೈ ಲೈಫ್. ಲಿಟ್ರಲಿ ಹೇಳ್ತೀನಿ, ಅವತಾರ್ ಫಿಲಮ್ ಯಾವ ರೇಂಜಿಗೆ ಇರುತ್ತೋ ಒಂದು ಸಿಂಪಲ್ ಟೈಟಲ್ ಲಾಂಚ್ ಗ್ಲಿಮ್ಸ್ನು ಕಂಪ್ಯಾರಿಬಲ್ ಟು ಅವತಾರ್ ಅನ್ನೋದಕ್ಕಿಂತ ಇನ್ನು ಚೆನ್ನಾಗೇ ಇತ್ತು 3D ಕ್ವಾಲಿಟಿ. ಸೌಂಡಿಂಗ್ ಹಾನ್ಸ್ ಜಿಮ್ಮರ್ ಅವರು ಮತ್ತು AR ರೆಹಮಾನ್ ಅವರು ಮ್ಯೂಸಿಕ್ ಮಾಡ್ತಿರೋದು ಅನ್ಬಿಲೀವಬಲ್ ಸೌಂಡಿಂಗ್ ಇತ್ತು. ಆ್ಯಂಡ್ 3D ಡೆಪ್ತ್ ವಾಸ್ ಇನ್ಸೇನ್. ಅದೇನು ಕಂಪ್ಲೀಟ್ಲಿ ಟೆಕ್ಸ್ಟಲ್ಲಿ ಇತ್ತದು. ವಾರ್ ಬಗ್ಗೆ ಮತ್ತು ರಾಮ ಹೆಸರುಗಳೆಲ್ಲ ಬರ್ತಿತ್ತು. ಟೆಕ್ಸ್ಟ್, ದಿ ವಿಜುವಲ್ಸ್, ಎಫೆಕ್ಟ್ಸ್ ಬ್ರಿಲಿಯಂಟ್. 8 ಆಸ್ಕರ್ ಅವಾರ್ಡ್ ಬಂದಿರೋಂಥ DNEG ಅವರು VFX ಮಾಡ್ತಿರೋದು. ಆ್ಯಂಡ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನ ಪಾತ್ರದಲ್ಲಿ ಕಾಣಿಸ್ಕೊತಿದ್ದಾರೆ. ಸೊ ಬಹಳ ಎಕ್ಸ್ಪೆಕ್ಟೇಷನ್ ಇದೆ. ನಾಳೆ ರಿಲೀಸ್ ಆಗ್ತಿರುವಂತಹ ಗ್ಲಿಮ್ಸ್ ಹೇಗಿರುತ್ತೆ ಅಥವಾ ಫಸ್ಟ್ ಲುಕ್ ಹೇಗಿರುತ್ತೆ ಅಂತ ಕಾದು ನೋಡಬೇಕು. ಬಹಳ ಎಕ್ಸ್ಪೆಕ್ಟೇಷನ್ ಇದೆ. ಹೋಪ್ಫುಲಿ ನಮಗೆ ತುಂಬ ಕಾಣಿಸುತ್ತೆ, ತೋರಿಸ್ತಾರೆ ಅವರು ಸಿನಿಮಾದ ಏನು ಶೂಟ್ ಮಾಡಿದಾರೋ ಅದನ್ನು ತೋರಿಸ್ತಾರೆ ಅಂತ ಹೋಪ್ ಮಾಡ್ತಾ ಇದೀವಿ. ಆ್ಯಂಡ್ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ನಿತೇಶ್ ತಿವಾರಿ ಅವರು. ನಿತೇಶ್ ತಿವಾರಿ ಅವರು ಮುಂಚೆ ದಂಗಲ್ ಮತ್ತು ಚಿಥೋರೆ ಅಂತ ಪ್ರಖ್ಯಾತ ಫಿಲಮ್ಗಳು ಮಾಡಿದ್ದಾರೆ. ಸೊ ಅವ್ರ ಡೈರೆಕ್ಷನ್ ಬರ್ತಿರೋದ್ರಿಂದ ಭಾಳ ನಿರೀಕ್ಷೆ ಕೂಡ ಹುಟ್ಟಿದೆ, ಹಾಗೂ ಚೆನ್ನಾಗಿ ಮಾಡ್ತಾರೆ ಅಂತಲೂ ನಂಬಿಕೆ ಇದೆ. ಲೆಟಸ್ ಸಿ ರಣಬೀರ್ ಕಪೂರ್ ಅವರು ರಾಮನಾಗಿ ಹೇಗೆ ಕಾಣಿಸ್ತಾರೆ, ಹಾಗೂ 3Dಯಲ್ಲಿ ಈ ಸತಿ ನೋಡೋಕ್ಕಾಗಲ್ಲ, ಇಂಡಿಯಾದಲ್ಲಿ ಮತ್ತೆ ಇದೇ ಥರ ಸ್ಕ್ರೀನಿಂಗ್ ಮಾಡ್ತಿದ್ದಾರೆ ಅಂತ ಕೇಳಿದ್ದೀನಿ. ಹೇಗಿರುತ್ತೆ ಏನು ಅಂತ ಲೆಟ್ ಅಸ್ ವೇಟ್ ಆ್ಯಂಡ್ ವಾಚ್. ಹೋಪ್ಫುಲಿ ಇಟ್ ವಿಲ್ ಬಿ ವೆರಿ ವೆರಿ ಗುಡ್.